ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬುಧವಾರ ಮಾರ್ಕೆಟ್ ಯಾವ ರೀತಿಯಾಗಿತ್ತು, ಅದೇ ರೀತಿಯಾಗಿ ನಾಳೆ ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ. ಇವತ್ತು ಮಾರ್ಕೆಟ್ಗೆ ಸಮಯ ಕೊಟ್ಟಿದ್ದು ತುಂಬ ಕಡಿಮೆ, ಈಗಲೂ ಕೂಡ ತುಂಬ ಬೇಗ ಮುಗಿಸ್ಕೊಡ್ತಾ ಇದ್ದೀನಿ ಇವತ್ತಿನ ಚಾಟ್ ಸ್ಟಾಕು. ಕ್ಷಮೆ ಇರಲಿ, ನಾಳೆ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ಇಂಡಸ್ಇಂಡ್ ಬ್ಯಾಂಕಲ್ಲಿ 7% ಇವತ್ತು ಅಪ್ ಮೂವ್ಮೆಂಟ್ ಬಂತು. ಕಾರಣ ಒಂದು ಎಕ್ಸ್ಟರ್ನಲ್ ಆಡಿಟ್ ಮಾಡಿದ್ರು, ಅದರಿಂದ ಏನು ಇಂಪ್ಯಾಕ್ಟ್ ಇತ್ತು ಅದು ಅವ್ರು ಏನು ಹೇಳ್ತಿದ್ರು ಅದೇ ಥರ ಬಂದಿದೆ ಅನ್ನೋ ಕಾರಣದಿಂದಾಗಿ ಅಲ್ಲಿ ಒಂದು ಟ್ರಸ್ಟ್ ಬಿಲ್ಡ್ ಆಗೋ ಥರ ಕಾಣಿಸ್ತಾ ಇದೆ. ಸೊ ಇಂಡಸ್ಇಂಡ್ ಬ್ಯಾಂಕಲ್ಲಿ 7% ಅಪ್ ಮೂವ್ಮೆಂಟ್ ಬಂದಿದೆ. ಸೊ ಹಾಗಂತ ಬೈಯಿಂಗ್ ರೆಕಮೆಂಡೇಶನ್ ಅಲ್ಲ, ನ್ಯೂಸ್ ರಿಲೇಟೆಡ್, ಅದಕ್ಕೋಸ್ಕರ ಮೂವ್ಮೆಂಟ್ ಬಂದಿದೆ. ಆಕ್ಸಿಸ್ ಬ್ಯಾಂಕಲ್ಲಿ ಕೂಡ ರಿಸಲ್ಟ್ ಇರ್ಬೋದು, ಆ ಕಾರಣದಿಂದಾಗಿ 4% ಬಂದಿದೆ. ನೋಡಿ, ಈ ವೀಕು ಸುಮಾರು ಕಂಪ್ನಿಗಳಲ್ಲಿ HDFC ಬ್ಯಾಂಕ್ ಆಗಿರ್ಬೋದು, ICICI ಬ್ಯಾಂಕ್ ಆಗಿರ್ಬೋದು, IT ಕಂಪ್ನೀಸ್ಗಳಾಗಿರ್ಬೋದು, ಇದೆಲ್ಲದರಲ್ಲೂ ಕೂಡ ರಿಸಲ್ಟ್ಗಳು ಬರೋ ಥರದ್ದಿದೆ. ಹಾಗಾಗಿ ಹುಷಾರಾಗಿ ನೋಡಿಕೊಂಡು ನೀವು ಆ್ಯಕ್ಟ್ ಮಾಡ್ತಾ ಹೋಗಬೇಕು. ಮಾರುತಿ ಸುಜುಕಿನಲ್ಲಿ 1.61% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದೇ ಇವತ್ತಿನ ನಿಫ್ಟಿ 50ಯ ಟಾಪ್ ಲೂಸರ್ ಥರ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 15ನಲ್ಲಿ ನಾವು ನೋಡ್ತಾ ಬರೋದಾದರೆ ಸುಮಾರು ಸೆಕ್ಟರ್, ಎಸ್ಪೆಷಲಿ ಒಂದು ಬ್ಯಾಂಕಿಂಗ್ ಸೆಕ್ಟರ್, NBFC ಸೆಕ್ಟರ್ ಏನಿದೆ ಮತ್ತು ರಿಯಲ್ ಎಸ್ಟೇಟ್ ಸೆಕ್ಟರ್ ಏನಿದೆ ಅದು ಪಾಸಿಟಿವ್ ಆಗೇ ಇತ್ತು. ಝೈಡಸ್ ಲೈಫಲ್ಲಿ 6.91% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದು ಇವತ್ತಿನ ಟಾಪ್ ಲೂಸರ್ ಆಗಿದೆ. ಬಜಾಜ್ ಹೌಸಿಂಗ್ ಫೈನಾನ್ಸು 4% ಅಪ್ಮೌಂಟ್ ಬಂದಿರೋದ್ರ ಮೂಲಕ ಅದೇ ಇವತ್ತಿನ ಟಾಪ್ ಗೇನರ್ ಆಗಿದೆ. ನಿಫ್ಟಿ ಏನು ಮಾಡ್ತು, ಇವತ್ತು ಕೂಡ ಒಂದು ಸ್ಲೈಟಾಗಿ ಗ್ಯಾಪ್ ಅಪ್ ಓಪನಿಂಗ್ ಆಯಿತು. ನಿನ್ನೆ ಎಲ್ಲಿ ಕ್ಲೋಸಿಂಗ್ ಆಗಿತ್ತು ಅಲ್ಲಿ ತುಂಬ ಸ್ಲೈಟಾಗಿ, ಬಟ್ ಇಡೀ ದಿನ ಆ ರೇಂಜನ್ನು ಉಳಿಸ್ಕೊತ ಹೋಯಿತು. ಬಟ್ ಇವತ್ತು ಕೂಡ ಆಲ್ಮೋಸ್ಟ್ ಫ್ಲಾಟ್ ಡೇ. ಸೊ ಇದು ಒಂದು ಪಾಸಿಟಿವಿಟಿನ ಕೊಡ್ತಾ ಇದೆ. ಖಂಡಿತ ಪಾಸ್ ಮಾಡಿರೋದು ಮತ್ತೊಂದು ಆಗಿರೋದು, ಆದರೆ ಚೈನಾದ ಮೇಲೆ ಇರುವಂಥ ಟೆನ್ಷನ್ನ ಇನ್ನೂ ಸರಿ ಮಾಡಿಲ್ಲ. ಇವತ್ತು ನೋಡಿ ಮತ್ತೆ 245% ಅಂತ ಏನೋ ಹಾಕಿದ್ದಾರೆ. ಹಾಗಾಗಿ ಇಲ್ಲೊಂದು ದೊಡ್ಡ ಈ ಕಂದಕ ಇದೆಯಲ್ಲ ಗ್ಯಾಪು, ಈ ಗ್ಯಾಪ್ಗಳನ್ನು ಯಾವಾಗ ಬೇಕಾದರೂ ಮಾರ್ಕೆಟು ಫಿಲ್ ಆಗೋಕ್ಕೆ ಬರ್ಬೋದು. ಬಟ್ ನೆನ್ನೆ ಮಾತಾಡ್ಕೊಂಡಂಗೆ ವಿಕ್ಸು ಮೇಲ್ಗಡೆ ಇದ್ದಿದ್ದರಿಂದ ಈ 23,600 ಈ ಒಂದು ಏನು ಝೋನ್ ಇದೆ ಆ ಝೋನ್ ಒಳಗಡೆ ನಿಫ್ಟಿ ಉಳಿತಾ ಇದೆ. ಬಟ್ ನಾಳೆಗೆ ಆಪ್ಷನ್ ಚೇನ್ ಯಾವ ರೀತಿ ಇದೆ ಅಂತ ನೋಡ್ಕೊಂಬರೋದಾದ್ರೆ ನೋಡಿ, ಮೇಲ್ಗಡೆ 23,500 ರೆಸಿಸ್ಟೆನ್ಸ್ಗಳು ಕಾಣಿಸ್ತಾ ಇದೆ. ಕೆಳಗಡೆ 23,000 ಸಪೋರ್ಟ್ ಇದೆ, ಮಧ್ಯದಲ್ಲಿ 23,300 ಸಪೋರ್ಟ್ ಇದೆ. ಬಟ್ 25,000 23,500 ಅದೇ ರೀತಿ 24,000 ಸ್ಟ್ರಾಂಗ್ ಆಗಿ ರೆಸಿಸ್ಟೆನ್ಸ್ ಆಗಿರುವಂಥದ್ದು ಕಾಣಿಸ್ತಾ ಇದೆ. ನೋಡೋಣ ನಾಳೆ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಸೈಡ್ ಆಗ್ತಾ ಹೋಗುತ್ತೆ. ಅಕಸ್ಮಾತ್ ಕೆಳಗಡೆ ಓಪನ್ ಆಯಿತು ಅಂದರೆ ಈ ಗ್ಯಾಪ್ನ ಫಿಲ್ಲಿಂಗ್ ಆಗುವಂಥ ಎಕ್ಸ್ಪೈರಿ ಕೂಡ ಆಗಿರ್ತಾ ಹೋಗ್ಬೋದು. ಸೊ ಮೇಲ್ಗಡೆಗೆ ತುಂಬ ನಾವು ಕಾಷಿಯಸ್ ಆಗಿ ಇರಿ ಅಂತ ಹೇಳ್ತೀನಿ, ಯಾಕಂದರೆ ತುಂಬ ಜೋರಾಗಿ ಮೂವ್ಮೆಂಟ್ ಬಂದಿದೆ. ಇದಕ್ಕೆ ಒಂದು ಕರೆಕ್ಷನ್ ಪೆಂಡಿಂಗ್ ಇದೆ. ಸೊ ನಾಳೆ ಎಕ್ಸ್ಪೈರಿ ದಿನ ಆ ಕರೆಕ್ಷನ್ ಆಗ್ತಾ ಹೋಗ್ಬೋದು. ಸೊ ಆಯಿತು ಅಂದರೆ 23,000 ತನಕ ಬಂದು ಟೆಸ್ಟ್ ಆಗ್ಬೋದು. ಅದರ 400 ಪಾಯಿಂಟ್ಸ್ ಇದೆ ಕೆಳಗಡೆ. ಸೊ ನಾಳೆ ಅಷ್ಟೊಂದು ಆಗಲಿಲ್ಲ ಅಂತಂದ್ರೂ ಸ್ಲೈಟಾಗಿ ಕೆಳಗಡೆ ಬಂದ್ರೂ ಒಂದು ಗ್ಯಾಪ್ ಫಿಲ್ಲಿಂಗಿಗೆ ಅಟೆಂಪ್ಟ್ ಮಾಡೋ ಥರ ಎಕ್ಸ್ಪೈರಿ ಆಗ್ತಾ ಹೋಗ್ಬೋದು. ಆದರೆ ಸದ್ಯಕ್ಕೆ ನೋಡೋದಾದರೆ ಸಪೋರ್ಟೇ ಜಾಸ್ತಿ ಕಾಣಿಸ್ತಾ ಇದೆ 23,000 ಕಂಪೇರ್ ಟು 23,500 ಇರುವಂತಹ ರೆಸಿಸ್ಟೆನ್ಸ್ ಅನ್ನು ನೋಡ್ತಾ ಹೋಗೋದಾದ್ರೆ. ಸರಿ, ಬ್ಯಾಂಕ್ ನಿಫ್ಟಿ ಯಾವ ರೀತಿಯಾಗಿ ಸಪೋರ್ಟ್ ಮಾಡುತ್ತೆ ಅಂತ ನೋಡೋದಾದ್ರೆ ನೋಡಿ, ಆ ಟ್ರೆಂಡ್ ಲೈನ್ ಏನು ಹಾಕೊಂಡಿದ್ವಿ 53,000 ಇವತ್ತು ಮುರ್ಕೊಂಡು ಮೇಲ್ಗಡೆ. ಇವತ್ತು ಮಾರ್ಕೆಟಿಗೆ ಸಮಯ ಕೊಟ್ಟರೆ ತುಂಬ ಕಡಿಮೆ, ಬಟ್ ಮಾರ್ಕೆಟು ಏನು ಅನ್ಕೊಂಡಿದ್ವಿ ನೆನ್ನೆ ಅದೇ ರೀತಿ ಮೂವ್ಮೆಂಟ್ ಆಗ್ತಾ ಇದೆ. ಬ್ಯಾಂಕ್ ನಿಫ್ಟಿ ತುಂಬ ಸ್ಟ್ರಾಂಗ್ ಆಗಿ ಆಗ್ತಾ ಇದೆ. ಈ ಝೋನ್ನ ಮೇಲ್ಗಡೆನೂ ಕ್ಲೋಸಿಂಗ್ ಕೊಟ್ಟಿರೋದು, ಇದು ಪಾಸಿಟಿವ್ ಸೈನ್. ನೆಕ್ಸ್ಟ್ 54,000 ಇರುವಂಥದ್ದು, ಅದು ಆಲ್ ಟೈಮ್ ಹೈ ಝೋನ್ ಕೂಡ. ಸೊ ಆಲ್ ಟೈಮ್ ಹೈ ಆಗೋ ತನಕ ನಿಫ್ಟಿನೂ ಕೂಡ ಅದೇ ರೀತಿ ಕಾಪಾಡ್ಕೊಳುತ್ತಾ ಬ್ಯಾಂಕ್ ನಿಫ್ಟಿ ಹೋಗೋಕ್ಕೆ ಬಿಡುತ್ತಾ ಅನ್ನೋದನ್ನು ನಾವು ನಾಳೆ ನೋಡ್ತಾ ಹೋಗಬೇಕು. ಅದೇ ರೀತಿಯಾಗಿ ಇಂಡಿಯಾ ವಿಕ್ಸ್ ಏನಾಗಿದೆ, ಇಂಡಿಯಾ ವಿಕ್ಸ್ ಇವತ್ತು ಕೂಡ ಕಮ್ಮಿನೇ ಆಗಿದೆ. ಇಂಡಿಯಾ ವಿಕ್ಸ್ ಮೇಲ್ಗಡೆ ಹೋಗಿಲ್ಲ. ಸೊ ಇದು ಇನ್ನೂ ಒಂದು ಪುಷ್ಟಿ ಸಿಕ್ಕೊಡ್ತಾ ಇದೆ, ಮಾರ್ಕೆಟ್ ಇನ್ನೂ ಮೇಲ್ಗಡೆ ಹೋಗುವಂಥ ಚಾನ್ಸಸ್ ಇದೆ ಅಂತ. ಗೋಲ್ಡಲ್ಲಿ ನೋಡೋದಾದರೆ ಒಂದು ಸಾರ್ವಕಾಲಿಕ ದಾಖಲೆಯನ್ನು ಮಾಡಿದೆ, 95,000 ಆಲ್ ಟೈಮ್ ಹೈ ಲೆವೆಲ್ ಗೋಲ್ಡಲ್ಲಿ. ಅದೇ ರೀತಿಯಾಗಿ ಸಿಲ್ವರು ಕೂಡ ಇವಾಗ ಒಳ್ಳೆ ರೀತಿಯಾದಂಥ ರಿಕವರಿ ಕೊಟ್ಟು 97,000 ತನಕ ಬಂದಿದೆ. ಡಾಲರ್ ಇಂಡೆಕ್ಸಲ್ಲಿ ಮತ್ತೆ 86, ಇದು 99, ಇದು ಆರ್ ಕರೆನ್ಸಿ ಜೊತೆ ಇರುವಂಥ ಇಂಡೆಕ್ಸು. ಅದೇ ರೀತಿಯಾಗಿ ನಾರ್ಮಲ್ ಡಾಲರ್ ಇಂಡೆಕ್ಸ್ ಅಂತ ನಾವು ನೋಡ್ತಾ ಬರೋದಾದ್ರೂ ಕೂಡ ಅದು 86 ರೂಪಾಯಿಗೆ ಬಂದಿದೆ ಅಂತ ಕೇಳ್ಪಟ್ಟೆ. ಸೊ ವರ್ಸಸ್ ಅದು USD INR ಆಗಿರುತ್ತಲ್ಲ ಆ ವ್ಯಾಲ್ಯೂ. ಸೊ ಇದು ಮತ್ತೆ ಮೇಲೆ ಹೋಗುವಂಥದ್ದು ಬ್ಯಾಂಕಿಂಗ್ ಸೆಕ್ಟರ್ಗೆ ಅಷ್ಟು ಒಳ್ಳೆಯದಲ್ಲ. ನೋಡಿ, ಈಗ ಅದೇ ಝೋನಲ್ಲೇ ಓಡಾಡ್ತಾ ಇದೆ. ಈಗ 86ಕ್ಕೆ ಹೋಗಿದ್ದು, ಬಟ್ 86 ವಾಪಸ್ ಏನಾದ್ರು ಮೇಲ್ಗಡೆ ಹೋಗೋಕ್ಕೆ ಶುರು ಆಯಿತು ಅಂದರೆ ಬ್ಯಾಂಕ್ ನಿಫ್ಟಿನಲ್ಲಿ ಆಲ್ ಟೈಮ್ ಹೈಗೆ ಮತ್ತೆ ಒಂದ್ಸಲ ಅಲ್ಲಿ ಒಂದು ಸೀಲಿಂಗ್ ಆಗಿ ಕೆಳಗಡೆ ಬರುವಂಥ ಸಾಧ್ಯತೆಗಳು ಕೂಡ ಇರ್ತಾ ಹೋಗುತ್ತೆ. ನ್ಯಾಚುರಲ್ ಗ್ಯಾಸು 270, 280 ಲೆವೆಲ್ ಅಲ್ಲೇ ಕುಳ್ಕೊಂಡಿದೆ. ಕ್ರೂಡು ಮತ್ತೆ ಒಂದು ರಿಕವರಿ ಕೊಡೋಕ್ಕೆ ನೋಡ್ತಾ ಇದೆ. ಇಲ್ಲಿಂದ ಒಂದು ಸ್ಟ್ರಾಂಗ್ ಮೂವ್ಮೆಂಟ್ ಮಾಡಿಕೊಂಡು ಯಾವ ರೀತಿ ಆಗುತ್ತೆ ಅಂತ ನೋಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ನ್ಯೂಸ್ ಸೆಕ್ಟರ್ ಅಂತ ನಾವು ಇವತ್ತು ಕವರ್ ಮಾಡೋದಾದರೆ ನೋಡಿ, ಚೈನಾ ಮೇಲೆ ಇವಾಗ 245% ಹಾಕ್ತೀವಿ ಅಂತ ಹೇಳಿದ್ದಾರೆ. ಚೈನಾದವ್ರು ಹೇಳ್ಬಿಟ್ಟಿದ್ದಾರೆ ನೋಡಿ, ಸ್ವಲ್ಪ ಮರ್ಯಾದೆಯಿಂದ ಚೈನಾನ ನೋಡ್ಕೊಳ್ಳಿ, ನಾವು ಕೂಡ ರೆಡಿ ಇದ್ದೀವಿ ನೆಗೋಸಿಯೇಷನ್ಗೆ, ಅದರಿಂದ ಸ್ವಲ್ಪ ಮರ್ಯಾದೆಯಿಂದ ನಡೆಸ್ಕೋಬೇಕು ನೀವು ಅಂತ US ಗೆ ಹೇಳಿದ್ದಾರೆ. ಆನ್ ದ ಅದರ್ ಹ್ಯಾಂಡ್ ಇಂಡಿಯನ್ಸ್ಗೆ ಇವಾಗ ತುಂಬ ಕ್ಲೋಸ್ ಆಗೋಕ್ಕೆ ನೋಡ್ತಾ ಇದ್ದಾರೆ ಚೈನಾದವರು. 80,000 ಜನಕ್ಕೆ ರೆಕಾರ್ಡ್ ಲೆವೆಲ್ಸಲ್ಲಿ ಈ ಸಲ ವೀಸಾ ಇಶ್ಯೂ ಮಾಡಿದಾರಂತೆ. ಇಂಡಿಯನ್ಸ್ ಬನ್ನಿ ನಮ್ಮ ಜೊತೆ ಕೆಲಸ ಮಾಡಿ ಅಂತ ಈಗ ಚೈನಾ ಹೇಳ್ತಾ ಇದೆ. ಯಾಕಂತಂದರೆ ಅವರಿಗೆ ಇವಾಗ ಮ್ಯಾನ್ ಪವರ್ ಅನ್ನೋದಕ್ಕಿಂತ ಅಲ್ಲಿ ಬೇಕು, ಇವಾಗ ಟ್ಯಾಲೆಂಟ್ ಬೇಕಾಗುತ್ತೆ. ಸೊ ಇಷ್ಟೊಂದು ಇಂಪೋರ್ಟ್ ಅವ್ರ ಮೇಲೆ US ಮೇಲೆ ಹಾಕೊಂತ ಕೂತ್ಕೊಂಡ್ರೆ ಹೇಗೆ ಅನ್ನೋದು ಒಂದು ಅವ್ರಿಗೂ ಈಗ ಆತಂಕ ಶುರುವಾಗಿದೆ. ಆದರೆ US ಒಂದೇ ಅಲ್ಲ, ಸುಮಾರು ದೇಶಕ್ಕೆ ಎಕ್ಸ್ಪೋರ್ಟ್ನ ಮಾಡ್ತಾ ಇದ್ದಾರೆ ಚೈನಾ. ಸೊ ಅಂಥ ಇಂಪ್ಯಾಕ್ಟ್ ಆಗೋದಿಲ್ಲ. ಆದರೆ ಎಲ್ಲಿ ಅಮೆರಿಕನ್ ಇದೇ ಮೇಲ್ಗಡೆ ಹೋಗುತ್ತೆ ಅಂತ ಅವರಿಗೂ ಕೂಡ ಒಂದು ಆತಂಕ ಇದ್ದೇ ಇರುತ್ತೆ. ಜೆನ್ಸಾಲ್ ಅನ್ನೋ ಕಂಪ್ನಿನಲ್ಲಿ ನೋಡಿ, ಒಂದು ಮಾಲ್ ಪ್ರಾಕ್ಟೀಸಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅದರ ಲೀಡರ್ಶಿಪ್ಪಲ್ಲಿ ಇರೋರು ಅನ್ನೋ ಕಾರಣದಿಂದಾಗಿ ಅದು ತುಂಬ ದೊಡ್ಡ ಕರೆಕ್ಷನ್ ಆಗಿದೆ ಅಂತ ನೀವು ಅಪ್ಡೇಟ್ ಕೊಟ್ಟಿದ್ರಿ ನೋಡಿ. ಅದಕ್ಕೆ ಹೇಳಂಥದ್ದು ಯಾವುದೋ ಒಂದು ಸಿಕ್ಕಿದ ಕಂಪ್ನಿ ಅಂತ ನೋಡ್ಬಿಟ್ಟು ಇನ್ವೆಸ್ಟ್ ಮಾಡಬಾರ್ದು. ನ್ಯೂಸಲ್ಲಿ ಬಂತು, ಇನ್ನೊಬ್ರು ಯಾರು
ಹೇಳಿದ್ರು, ನಮ್ಮಂಥವ್ರು ಯಾರೋ ಹೇಳಿದ್ರು ಅಂತ ನಿಮ್ಮ ಅನಾಲಿಸಿಸ್ನ ನೀವು ಮಾಡ್ತಾ ಹೋಗಬೇಕು. ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ನಿಫ್ಟಿ 50, ನಿಫ್ಟಿ 100 ಇರುವಂಥ ಕಂಪನಿಗಳು ಕಂಪೇರಿಟಿವ್ಲಿ ಸ್ಟ್ರಾಂಗ್ ಆಗಿರುತ್ತೆ. ಅದಕ್ಕೆ ಅದರಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ನಾವು ಯಾವಾಗಲೂ ಮಾತಾಡ್ತಾ ಇರ್ತೀವಿ. ಅಂದರೆ ನಿಮ್ಮ ಕೋರ್ ಪೋರ್ಟ್ಫೋಲಿಯೋ ಏನಿರುತ್ತೋ ಅದನ್ನು ಅದರಲ್ಲಿ ಇಟ್ಕೋಬೇಕು. ರಿಟೇಲ್ ಇನ್ಫ್ಲೇಷನ್ ಡೇಟಾ ಹೊರಗಡೆ ಬಂದಿದೆ, 6 ವರ್ಷದಲ್ಲೇ ಕನಿಷ್ಠ ಲೆವೆಲ್ಗೆ ಬಂದಿದೆ. ಇದರಿಂದ RBI ಮುಂದಿನ ದಿನಗಳಲ್ಲಿ ಮತ್ತೆ ರೆಪೋ ರೇಟ್ನ ಕಮ್ಮಿ ಮಾಡ್ತಾರೆ ಅಂತ ಸುದ್ದಿ ಇದೆ. ಐ ಥಿಂಕ್ ಈ ವರ್ಷದಲ್ಲಿ ಇನ್ನೂ 2 ಸಲ ಬರ್ತಾರೆ RBI ಅವರು. ಸೊ ಯಾರಾದರೂ ಸಾಲ ಇದೆ ಅಂತಂದರೆ ನೀವು ವಾಚ್ ಮಾಡ್ತಾ ಇರ್ಬೋದು. ಇಂಡಸ್ಇಂಡ್ ಬ್ಯಾಂಕು ಎಕ್ಸ್ಟರ್ನಲ್ ಆಡಿಟ್ ಮಾಡಿದಾಗಲೂ ಕೂಡ 1967 ಕೋಟಿ ಇಂಪ್ಯಾಕ್ಟ್ ಅಂತ ಬಂದಿದೆ, ವಿಚ್ ಇಸ್ ಎ ಪಾಸಿಟಿವ್ ಸೈನ್. ಅಂದರೆ ಇವ್ರು ಹೇಳಿದ್ದೊಂದು ಅಲ್ಲಿ ಇಂಪ್ಯಾಕ್ಟ್ ಇನ್ನೇನೋ ಒಂದು ಬಂದಿತ್ತು ಅಂತಂದರೆ ಇನ್ನೂ ಕೆಟ್ಟದಾಗಿ ಇಂಪ್ಯಾಕ್ಟ್ ಆಗ್ತಾ ಇತ್ತು, ಬಟ್ ಅಷ್ಟೇ ಅಂತ ಬಂದಿರೋದ್ರಿಂದ ಒಂದು ರಿಲೀಫ್ ರ್ಯಾಲಿ ಅನ್ನೋದು ಬಂದಿದೆ ಇಂಡಸ್ ಬ್ಯಾಂಕಲ್ಲಿ. ರೀಸೆಂಟಾಗಿ ಲಾಸ್ಟ್ ವೀಕ್ ಯಾರಿಗಾದ್ರೂ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, UPI ಔಟೇಜ್ ಆಗಿತ್ತು. ನೀವು ಗೂಗಲ್ ಪೇ, ಫೋನ್ಪೇ ಯಾವುದ್ರಲ್ಲಿ ಪೇಮೆಂಟ್ ಮಾಡೋದಾದ್ರೂ ಆಗ್ತಾ ಇರಲಿಲ್ಲ. ಅದು ಆ್ಯಕ್ಚುಲಿ NPCI ಕಡೆಯಿಂದನೇ ಒಂದು ಇಶ್ಯೂ ಆಗಿದೆ ಅಂತ ಅವ್ರು ಕನ್ಫರ್ಮ್ ಮಾಡಿದ್ರು. ಅದಕ್ಕೆ ಬ್ಯಾಂಕ್ಗಳನ್ನು ಮತ್ತು UPI ಆ್ಯಪ್ಗಳನ್ನು ಮೀಟ್ ಮಾಡ್ತಾ ಇದ್ದಾರಂತೆ. ಯಾಕೆ ಇದು ಔಟೇಜ್ ಆಗಿತ್ತು, ಹೇಗೆ ಸರಿ ಮಾಡ್ಬೋದು, ಏನು ಕತೆ ಅನ್ನೋದು ಅದ್ರ ಬಗ್ಗೆ ಬಂದಿದೆ. UPIನಲ್ಲಿ ಚಾರ್ಜ್ ಮಾಡ್ತಾರೆ ಅಂತೆಲ್ಲ ಸುದ್ದಿ ಬಂದಿತ್ತು ಟ್ರಾನ್ಸಾಕ್ಷನ್ಗೆ, ಅದಿನ್ನೂ ಕನ್ಫರ್ಮ್ ಆಗಿಲ್ಲ, ಹಾಗಾಗಿ ಆತಂಕ ಬೇಡ. ಸೊ ಸದ್ಯಕ್ಕೆ ಇವತ್ತು ಇಷ್ಟೇ ನ್ಯೂಸು, ಬೇಗ ಮುಗಿಸ್ಕೊಡ್ತಾ ಇದ್ದೀನಿ. ನಾಳೆ ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ. ಖಂಡಿತ ತುಂಬ ಒಂದು ಪಾಸಿಟಿವಿಟಿನಲ್ಲಿ ಕ್ಲೋಸಿಂಗ್ ಆಗಿದೆ, ಆದರೆ ಅದೇ ರೀತಿ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕಾಗೋದಿಲ್ಲ. ಒಂದು ಗ್ಯಾಪ್ ಫಿಲ್ಲಿಂಗ್ ಕಡೆಗೂ ಕೂಡ ನಾಳೆ ಬರ್ತಾ ಹೋಗ್ಬೋದು. ಓವರ್ ನೈಟು ಟ್ರಂಪ್ ಅವ್ರು ಬಂದು ಮತ್ತೆ ಏನು ಬೇಕಾದರೂ ಹೇಳ್ತಾ ಹೋಗ್ಬೋದು. ಮತ್ತೊಂದು ಚಾಟ್ ನನಗೆ ಭೇಟಿ ಆಗೋಣ. ಎಲ್ರಿಗೂ ನಮಸ್ಕಾರ.